30,000 ಲಂಚದಾಸೆಗೆ ಹೋಗಿ 4 ಕೋಟಿ ಹೊಗೆ. 30,000 ಲಂಚ ಪಡೆಯುವಾಗ ಸಿಕ್ಕಿಬಿದ್ದ ಭ್ರಷ್ಟ ಅಧಿಕಾರಿ 30,000ಕ್ಕೆ ಅಂತ ಹೋಗಿ 4 ಕೋಟಿ ರೂಪಾಯಿಯನ್ನ ಹೊಗೆ ಹಾಕಿಸಿಕೊಂಡಿದ್ದಾರೆ. 30,000 ಲಂಚ ಪಡೆಯುವಾಗ ಸಿಕ್ಕಿಬಿದ್ದ ಭ್ರಷ್ಟ ಅಧಿಕಾರಿ. ಈ ಭ್ರಷ್ಟ ಅಧಿಕಾರಿ ಬಳಿ ಸಿಕ್ಕಿದ್ದು ಬರೋಬ್ಬರಿ 4 ಕೋಟಿ ಕಾಸು. ಒಡಿಶಾದ ಭುವನೇಶ್ವರದಲ್ಲಿ ಸಿಕ್ಕಿಬಿದ್ದ ಮಹಾಭ್ರಷ್ಟ. ಭ್ರಷ್ಟ ಅಧಿಕಾರಿ ಮನೆಯಲ್ಲಿನ ರಾಶಿ ದುಡ್ಡಿನ ವಿಡಿಯೋ ವೈರಲ್ ಆಗಿದೆ. ಗಣಿಗಾರಿಕೆ ಇಲಾಖೆ ನಿರ್ದೇಶಕ ದೇವಭೃತ ಮೊಹಾಂತಿ ಲಾಕ್ ಮನೆ ತಲಾಶ್ ವೇಳೆ ಸಿಕ್ಕಿದ್ದು ಬರೋಬ್ಬರಿ 4 ಕೋಟಿ ನಗದು. ಅಷ್ಟೇ ಅಲ್ಲ, ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನ, ರಾಶಿ ಪತ್ತೆ. ಲಂಚ ಪಡೆದಿದ್ದಾನೆ ಎಂಬ ಕಾರಣಕ್ಕೆ ಅಧಿಕಾರಿಗಳು ರೇಡ್ ಮಾಡ್ತಾರೆ. ರೇಡ್ನಲ್ಲಿ ಸಿಕ್ಕಾಕೊಂಡಿರುವಂಥದ್ದು ಕೋಟಿ ಕ್ಯಾಶ್ ಕಂಡು ಬೆಕ್ಕಸ ಬೆರಗಾದ ಅಧಿಕಾರಿಗಳು. 30,000 ಲಂಚದಾಸೆಗೆ ಹೋಗಿ 4 ಕೋಟಿ ರೂಪಾಯಿಯನ್ನ ಕಳೆದುಕೊಂಡಿದ್ದ. 30,000 ಲಂಚವನ್ನ ಪಡೆಯುವಾಗ ಸಿಕ್ಕಿಬಿದ್ದಂತ ಅಧಿಕಾರಿ ನೋಡಿ. ಒಡಿಶಾದ ಭುವನೇಶ್ವರದಲ್ಲಿ ಸಿಕ್ಕಿಬಿದ್ದಿದ್ದಾನೆ ಈ ಭ್ರಷ್ಟ ಅಧಿಕಾರಿ ಮನೆಯಲ್ಲಿ ರಾಶಿ ದುಡ್ಡಿನ ವಿಡಿಯೋ ವೈರಲ್ ಆಗಿದೆ. ನೋಡಿ, ಗಮನಿಸ್ತಾ ಇದ್ದೀವಿ ನಾವು. 30,000 ಲಂಚದ ಬೇಡಿಕೆಯನ್ನ ಇಟ್ಟಿರ್ತಾನೆ. 30,000 ಲಂಚವನ್ನ ಪಡೆಯುವಾಗ ಕೋಟಿ ಹಣ ಸಿಕ್ಕಿಬಿದ್ದಿದೆ. 4 ಕೋಟಿ ರೂಪಾಯಿ ಕಾಸು. ಅಂದರೆ ಎಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿರ್ಬೇಕು ಇವನು. ಗಮನಿಸಿದ್ರೆ ನಾವು 4 ಕೋಟಿ ರೂಪಾಯಿ ಕಾಸಿದೆ ಅಂತ ಅಂದರೆ ಎಲ್ಲಿಂದ ಬಂತು, ಹೇಗೆ ಬಂತು, ಇವನಷ್ಟು ಸಂಬಳ ಇದೆಯಾ, ಅಷ್ಟು ದುಡಿದಿರ್ತಾನ? ಸಂಬಳದಿಂದ ಮಾತ್ರ ಇಷ್ಟು ಸಂಪಾದನೆ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಕೋಟಿ ಹಣ, 4 ಕೋಟಿ ರೂಪಾಯಿ ಸಿಕ್ಕಿಬಿದ್ದಿರುವಂಥದ್ದು. 30,000 ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾನೆ. ಲಂಚವನ್ನು ಪಡೆಯುವಾಗ ಅಧಿಕಾರಿಗಳ ಕೈಯಲ್ಲಿ ಸಿಕ್ಕಿಬಿದ್ದಿರುವಂಥದ್ದು. ಅದಾದ ನಂತರ ಇನ್ವೆಸ್ಟಿಗೇಷನನ್ನು ಮಾಡಿ ಮನೆ ರೇಡನ್ನು ಮಾಡಿದಂಥ ಸಂದರ್ಭದಲ್ಲಿ 4 ಕೋಟಿ ರೂಪಾಯಿ ಹಣ ಸಿಕ್ಕಿಬಿದ್ದಿದೆ. ಬ್ಯಾಗಲ್ಲಿ ಕಂತೆ ಹಣನ ಶೇಖರಣೆ ಮಾಡಿ ಇಟ್ಟಿದ್ದ, ಸಿಕ್ಕಾಕೊಂಡಿದ್ದಾನೆ.